ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಶಿಕ್ಷಕ ಬಲಿ ಪ್ರಕರಣ. ಶಿಕ್ಷಕನ ಕುಟುಂಬಕ್ಕೆ ಪರಿಹಾರಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಕಳೆದ ವಾರ ಅಂದರೆ ಏಪ್ರಿಲ್ 16ರಂದು ಗುಬ್ಬಿ ತಾಲೂಕಿನ ನೆಟ್ಟೂರು ಗ್ರಾಮದಲ್ಲಿ ಬೆಸ್ಕಾಂ ಇಲಾಖೆ ನಿರ್ಲಕ್ಷ್ಯಕ್ಕೆ ಶಿಕ್ಷಕ ಲೋಕೇಶ್ ಸಾವನ್ನಪ್ಪಿದ್ರು. ಶಿಕ್ಷಕ ಲೋಕೇಶ್ ಸಾವಿಗೆ ಗುಬ್ಬಿ ತಾಲೂಕಿನಾದ್ಯಂತ ಭಾರೀ ಆಕ್ರೋಶ ವ್ಯಕ್ತವಾಗಿತ್ತು. ಶಿಕ್ಷಕನ ಕುಟುಂಬಕ್ಕೆ ಪರಿಹಾರಕ್ಕೆ ಆಗ್ರಹಿಸಿ ಹಾಗೂ ಇಲಾಖೆಯ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ರೈತ ಸಂಘದ ಮುಖಂಡರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನೆ ಬಳಿಕ ತಹಸೀಲ್ದಾರ್ ಆರತಿಗೆ ಮನವಿ ಪತ್ರವನ್ನ ಕೂಡ ಸಲ್ಲಿಸಿದ್ರು. ಗುಬ್ಬಿ ಪಟ್ಟಣದ ತಹಸೀಲ್ದಾರ್ ಕಚೇರಿ ಮುಂಭಾಗ ದಿಢೀರ್ ಜಮಾಯಿಸಿದ ರೈತ ಮುಖಂಡರು ಬೆಸ್ಕಾಂ ಹಾಗೂ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯದ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ಅಗತ್ಯ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಕಂಬಗಳು ಅಸುರಕ್ಷತೆಯಿಂದ ಕೂಡಿದೆ. ಬೀದಿ ದೀಪ ಹಾರಿಸಲು ಹೋಗಿ ಶಿಕ್ಷಕ ಲೋಕೇಶ ಸಾವನ್ನಪ್ಪಿದ್ದು ಕೂಡಲೇ ಶಿಕ್ಷಕನ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಈ ವೇಳೆ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಮಾತನಾಡಿ, ಶಿಕ್ಷಕನ ಸಾವಿಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸೇರಿದಂತೆ ಬೆಸ್ಕಾಂ ಅಧಿಕಾರಿಗಳು ಕಾರಣ. ಕೇವಲ 60 ರೂಪಾಯಿ ವೆಚ್ಚ ಭರಿಸಿ ವಿದ್ಯುತ್ ಕಂಬಗಳ ನಿರ್ವಹಣೆ ಮಾಡಲಾಗಿಲ್ಲ. ಗುಬ್ಬಿ ತಾಲೂಕಿನಾದ್ಯಂತ ಬೀದಿ ಕಂಬಗಳು ಅಸುರಕ್ಷತೆಯಿಂದ ಕೂಡಿದೆ. ಕೂಡಲೇ ಬೀದಿ ದೀಪ ಅಳವಡಿಸಿರುವ ಕಂಬಗಳಿಗೆ ಡಿಪಿ ಸ್ವಿಚ್ ಅಳವಡಿಸಿ ಮುಂದಿನ ದಿನಗಳಲ್ಲಿ ಅವಘಡಗಳು ನಡೆಯದಂತೆ ತಡೆಯಬೇಕಾಗಿದೆ ಎಂದಿದ್ದಾರೆ. ಮುಂದೆ ಇಂಥ ಇದನ್ನ ಇನ್ನೂ ಹೆಚ್ಚಾದ್ರೆ ನಿಮ್ಮ ಇಲಾಖೆ ಮುಂದೆ ಬೃಹತ್ ಪ್ರತಿಭಟನೆ ನಾವು ಹಮ್ಮಿಕೊಂಡು ನಿಮ್ಮ ಕೈಲೇ ನಾವು ಪರಿಹಾರ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಜೊತೆಗೆ ಗ್ರಾಮ ಪಂಚಾಯತಿ PDOಗಳಿಗೆ ಹೇಳೋದು ಅಷ್ಟೇ, ಯಾವುದೇ ಹಳ್ಳಿಗಳಲ್ಲಾಗಿರಲಿ ಇವತ್ತು ಒಂದು ದನ ಕರ ಕಟ್ತಕ್ಕಂಥ ನಮ್ಮ ಏನು ಗ್ರಾಮೀಣ ಪ್ರದೇಶದವ್ರಿಗೆ ಗೊತ್ತಿರಲ್ಲ. ಅವನ್ನೆಲ್ಲ ಅವ್ರಿಗೆ ಒಂದು ಸ್ವಲ್ಪ ತಿಳುವಳಿಕೆ ಹೇಳಿ, ನಮ್ಮ ಗ್ರಾಮದಲ್ಲಿ ಏನು ವೈರ್ಗಳು ನೀವು ಇಳಿಸಿದಿರೋ ಬೀದಿ ದೀಪಗಳ ಕಂಬಕ್ಕೆ ಆ ಕೂಡಲೇ ಎಲ್ಲ ನಮ್ಮ ತಾಲೂಕಿನಲ್ಲಿ ಕೂಡಲೇ ಅದಕ್ಕೆಲ್ಲ DP ಸ್ವಿಚ್ ಹಾಕಿ ಕೂಡಲೇ ಅದನ್ನು ಯಾರಿಗೂ ವಿದ್ಯುತ್ ಸ್ಪರ್ಶದಂತೆ ನೋಡ್ಕೊಬೇಕು. ತಾವುಗಳೇನಾದರೂ ನೀವು ಗ್ರಾಮ ಪಂಚಾಯತಿ ಅಧಿಕಾರಿಗಳು ನಮ್ಮ ತಾಲೂಕು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳೇನಾರ ನೀವು ನಿರ್ಲಕ್ಷ್ಯ ತೋರಿದ್ದೇಲೆ ಆಗಲಿ, ನಿಮ್ಮ ಪಂಚಾಯಿತಿಗಳ ಮುಂದೆ ನಿಮ್ಮ ಇಲಾಖೆ ಮುಂದೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾವು ಬೃಹತ್ ಪ್ರತಿಭಟನೆ ಕೂಡ ಹಮ್ಮಿಕೊಂಡು ನಿಮಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಇನ್ನು ರೈತರ ಮನವಿ ಸ್ವೀಕರಿಸಿ ಮಾತನಾಡಿದ ತಹಸೀಲ್ದಾರ್ ಆರತಿ, ನಿರ್ಲಕ್ಷ್ಯಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ. ಅಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಅವಘಡಗಳು ಸಂಭವಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳಲು ಸೂಚನೆಯನ್ನ ನೀಡಲಾಗಿದೆ ಎಂದಿದ್ದಾರೆ. ಆಗಲೇ ಆ ದಿನ ಶಿಕ್ಷಕರದ್ದು ಆ ವಿಷಯದಲ್ಲಿ ಈಗಾಗಲೇ ಪಂಚಾಯಿತಿ ಮತ್ತೆ ಬೆಸ್ಕಾಂ ಇಲಾಖೆ ಮೇಲೇನೆ FIR ಆಗಿರುತ್ತೆ. ಸೊ ಈಗ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಇಒ ಅವರಿಗೆ ಮತ್ತೆ EW ಬೆಸ್ಕಾಂ ಮತ್ತೆ ಚೀಫ್ ಆಫೀಸರ್ ಮೂವರಿಗೂ ಸ್ಥಳೀಯವಾಗಿ ಲಭ್ಯವಿರುವ ಅನುದಾನದಲ್ಲಿ ಈಗ ಎಲ್ಲಿ ಅಪಾಯಕಾರಿಯಾಗಿದೆ ಸೊ ಅದನ್ನೆಲ್ಲ ಸೂಕ್ತ ಕ್ರಮ ತಗೊಳಕ್ಕೆ ಹೇಳ್ತೀನಿ. ಮತ್ತೆ ಹಾಗೆ ಜಾಬ್ ಈಗ ಅವರಿಗೆ ಈಗಾಗಲೇ ನಮ್ಮ ಸರ್ಕಾರಿ CG ಗ್ರೌಂಡಲ್ಲಿ ಅವಕಾಶ ಇರುತ್ತೆ, ಅದನ್ನು ಬಿಟ್ಟು ಪರಿಹಾರ ಇನ್ನೊಂದು ಕೇಳಿದಿಲ್ಲ, ಅದನ್ನ ಸರ್ಕಾರದ ಮಟ್ಟಕ್ಕೆ ಕಳಿಸ್ತೀನಿ. ಹಾಗೆ ನನ್ನ ಹಂತದಲ್ಲಿ ನೀವು ನನಗೆ ಏನು ಕೊಟ್ಟಿದ್ರೆ ಅದನ್ನ ಇಒ ಮತ್ತೆ AW ಬೆಸ್ಕಾಂ ಅವರಿಗೆ ಹೇಳಿ ಇದರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.